ನಮಸ್ಕಾರ ಕರ್ನಾಟಕ. ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್. ಯಾರಿಗೆಲ್ಲ ತಿಂಗಳಿಗೆ 9,200 ಬೇಕೋ ಹೀಗೆ ಮಾಡಿ ಪ್ರತಿ ತಿಂಗಳು ಅಕೌಂಟ್ಗೆ ಬಂದು ಬೀಳುತ್ತೆ. ಅಂಚೆ ಕಚೇರಿ ಅಥವಾ ಪೋಸ್ಟ್ ಆಫೀಸ್ ಯೋಜನೆಗಳು ಅಂದರೆ ಕಣ್ಣು ಮುಚ್ಕೊಂಡು ನಂಬೋದು. ಇಲ್ಲಿ ನಿಮ್ಮ ಹಣಕ್ಕೆ ಗ್ಯಾರಂಟಿ ರಿಟರ್ನ್ ಸಿಗೋದು ಪಕ್ಕ. ಹೀಗೆ ಹಣವನ್ನು ಉಳಿತಾಯ ಮಾಡೋಕ್ಕೆ ಮತ್ತು ತಿಂಗಳು ಕೈಗೆ ಒಂದಷ್ಟು ಕಾಸು ನೋಡೋಕ್ಕೆ ಇರುವ ಬೆಸ್ಟ್ ದಾರಿ ಅಂದರೆ ಅದು ಪೋಸ್ಟ್ ಆಫೀಸ್ ಮಂತ್ಲಿ ಇನ್ಕಮ್ ಸ್ಕೀಮ್. ನಮ್ಮ ಜನಕ್ಕೆ ದುಡ್ಡು ದುಡಿಯೋದು ಎಷ್ಟು ಮುಖ್ಯನೋ ಅದನ್ನು ಸೇಫಾಗಿ ಇಡೋದು ಕೂಡ ಅಷ್ಟೇ ಮುಖ್ಯ. ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಹಣವನ್ನು ಎಲ್ಲಂದರಲ್ಲಿ ಹಾಕಿ ರಿಸ್ಕ್ ತಗೊಳ್ಳೋ ಬದಲು ಸರ್ಕಾರಿ ಬೆಂಬಲ ಇರೋ ಕಡೆ ಇಡೋದು ಸುರಕ್ಷಿತ. ಅದರಲ್ಲೂ ನಮ್ಮ ಅಂಚೆ ಕಚೇರಿ ಅಥವಾ ಪೋಸ್ಟ್ ಆಫೀಸ್ ಯೋಜನೆಗಳು ಅಂದರೆ ಕಣ್ಣು ಮುಚ್ಕೊಂಡು ನಂಬೋದು. ಇಲ್ಲಿ ನಿಮ್ಮ ಹಣಕ್ಕೆ ಗ್ಯಾರಂಟಿ ರಿಟರ್ನ್ ಸಿಗೋದು ಪಕ್ಕ. ಏನಿದು ಮಂತ್ಲಿ ಇನ್ಕಮ್ ಸ್ಕೀಮ್? ಹೆಸರಲ್ಲೇ ಇರೋ ಹಾಗೆ ಇದೊಂದು ಮಾಸಿಕ ಆದಾಯ ತಂದುಕೊಡೋ ಸ್ಕೀಮ್. ಇಲ್ಲಿ ನೀವು ಪದೇ ದುಡ್ಡು ಕಟ್ಟೋ ಟೆನ್ಷನ್ ಇರಲ್ಲ. ಒಮ್ಮೆ ನಿಮ್ಮ ಹತ್ರ ಇರೋ ದೊಡ್ಡ ಮೊತ್ತವನ್ನು ಇದರಲ್ಲಿ ಫಿಕ್ಸ್ ಮಾಡಿದರೆ ಸಾಕು. ಮುಂದಿನ 5 ವರ್ಷಗಳ ಕಾಲ ನಿಮಗೆ ಪ್ರತಿ ತಿಂಗಳು ಬಡ್ಡಿ ರೂಪದಲ್ಲಿ ಆದಾಯ ಬರ್ತಾನೆ ಇರುತ್ತೆ. ಒಂಥರ ಕೆಲಸ ಮಾಡದೆ ಸಂಬಳ ತಗೊಂಡ ಹಾಗೆ ಅನ್ನಿ. ಬಡ್ಡಿ ದರ ಕೂಡ 5 ವರ್ಷದ ತನಕ ಚೇಂಜ್ ಆಗಲ್ಲ, ಒಂದೇ ರೀತಿ ಇರುತ್ತೆ. ಯಾರಿಗೆಲ್ಲ ಈ ಸ್ಕೀಮ್ ಬೆಸ್ಟ್? ಇದು ಕೇಂದ್ರ ಸರ್ಕಾರವೇ ನಡೆಸೋ ಸ್ಕೀಮ್ ಆಗಿರೋದ್ರಿಂದ ನಿಮ್ಮ ದುಡ್ಡು ಮುಳುಗೋಗುತ್ತೆ ಅನ್ನೋ ಭಯನೇ ಬೇಡ. ಯಾರು ಬೇಕಾದರೂ ಇದರಲ್ಲಿ ಖಾತೆ ತೆಗಿಬೋದು. ಮುಖ್ಯವಾಗಿ ನಿವೃತ್ತಿ ಜೀವನ ನಡೆಸೋರು, ಮನೆಯಲ್ಲೇ ಇರುವ ಗೃಹಿಣಿಯರು ಅಥವಾ ತಿಂಗಳಿಗೆ ರೆಗ್ಯುಲರ್ ಆಗಿ ಇಷ್ಟು ದುಡ್ಡು ಕೈಗೆ ಸಿಗಲಿ ಅಂತ ಆಸೆ ಪಡೋರಿಗೆ ಇದು ಹೇಳಿ ಮಾಡಿಸಿದ ಆಗಿದೆ. ನೀವು ಒಬ್ಬರೇ ಖಾತೆ ಓಪನ್ ಮಾಡ್ಬೋದು ಅಥವಾ ಇಬ್ಬರು ಸೇರಿ ಜಂಟಿ ಖಾತೆನೂ ತೆಗಿಬೋದು. ಎಷ್ಟು ದುಡ್ಡು ಹೂಡಿಕೆ ಮಾಡ್ಬೋದು? ಈ ಸ್ಕೀಮಲ್ಲಿ ದುಡ್ಡು ಹಾಕೋಕೆ ಮಿತಿ ಇದೆ. ನೀವು ಒಬ್ಬರೇ ಆಗಿದ್ರೆ ಸಿಂಗಲ್ ಅಕೌಂಟ್ ಮ್ಯಾಕ್ಸಿಮಮ್ ಅಂದರೆ 9 ಲಕ್ಷ ರೂಪಾಯಿವರೆಗೂ ಡೆಪಾಸಿಟ್ ಮಾಡ್ಬೋದು. ಅದೇ ಗಂಡ ಹೆಂಡತಿ ಅಥವಾ ಇನ್ಯಾರಾದರೂ ಸೇರಿ ಜಂಟಿ ಖಾತೆ ಮಾಡಿಸ್ತೀವಿ ಅಂದರೆ 15 ಲಕ್ಷ ರೂಪಾಯಿವರೆಗೂ ಇಡೋಕೆ ಅವಕಾಶ ಇದೆ. ಹಾಗಂತ ಲಕ್ಷನೇ ಇಡಬೇಕು ಅಂತ ಏನಿಲ್ಲ. ಬರೀ 1,000 ರೂಪಾಯಿ ಇದ್ರೂ ಖಾತೆ ಓಪನ್ ಮಾಡ್ಬೋದು. ತಿಂಗಳಿಗೆ ಎಷ್ಟು ದುಡ್ಡು ಕೈಗೆ ಸಿಗುತ್ತೆ ನೋಡಿ. ಈಗಿರುವ ಬಡ್ಡಿ ಲೆಕ್ಕಾಚಾರದ ಪ್ರಕಾರ ಹೇಳೋದಾದರೆ ನೀವು ಸಿಂಗಲ್ ಅಕೌಂಟ್ನಲ್ಲಿ ಪೂರ್ತಿ 9 ಲಕ್ಷ ರೂಪಾಯಿ ಇಟ್ಟರೆ ನಿಮಗೆ ತಿಂಗಳಿಗೆ ಬರೋಬ್ಬರಿ 5,550 ರೂಪಾಯಿ ಬಡ್ಡಿ ಸಿಗುತ್ತೆ. ಅಂದರೆ ವರ್ಷಕ್ಕೆ 66,000ಕ್ಕೂ ಹೆಚ್ಚು ದುಡ್ಡು ಸುಮ್ಮನೆ ಕುಳಿತಲ್ಲೇ ಬರುತ್ತೆ. ಅದೇ ನೀವು 3 ಲಕ್ಷ ಹಣ ಇಟ್ಟರೆ ತಿಂಗಳಿಗೆ ಸುಮಾರು 1,925 ರೂಪಾಯಿ ಸಿಗುತ್ತೆ. 15 ಲಕ್ಷ ಇಟ್ಟರೆ ಬರೋ ಬಡ್ಡಿ ಎಷ್ಟು? ಒಂದು ವೇಳೆ ನೀವು ಜಂಟಿ ಖಾತೆಯಲ್ಲಿ ಪೂರ್ತಿ ಲಿಮಿಟ್ ಅಂದರೆ 15 ಲಕ್ಷ ಇಟ್ಟರೆ ಲಾಭ ಇನ್ನೂ ಜೋರಾಗಿರುತ್ತೆ. ಆಗ ನಿಮಗೆ ಪ್ರತಿ ತಿಂಗಳು ಬರೋಬ್ಬರಿ 9,250 ರೂಪಾಯಿ ಬಡ್ಡಿ ಜಮಾ ಆಗುತ್ತೆ. ಸುಮ್ಮನೆ ಬ್ಯಾಂಕ್ ಸೇವಿಂಗ್ಸ್ ಖಾತೆಯಲ್ಲಿ ದುಡ್ಡು ಕೊಳೆಯೋ ಬದಲು ಇಲ್ಲೇ ಹಾಕಿದ್ರೆ ಈ ದುಡ್ಡು ನಿಮ್ಮ ತಿಂಗಳ ರೇಷನ್ ಖರ್ಚಿಗೋ ಅಥವಾ ಕರೆಂಟ್ ಬಿಲ್ ಕಟ್ಟೋಕ್ಕೋ ಆರಾಮಾಗಿ ಸಾಕಾಗುತ್ತೆ ಅಲ್ವಾ? 5 ವರ್ಷದ ನಂತರ ಅಸಲು ಏನಾಗುತ್ತೆ? ಈ ಸ್ಕೀಮ್ನ ಅವಧಿ ಬಂದು 5 ವರ್ಷಗಳು. ಅಲ್ಲಿವರೆಗೂ ಪ್ರತಿ ತಿಂಗಳು ನಿಮ್ಮ ಸೇವಿಂಗ್ಸ್ ಖಾತೆಗೆ ಬಡ್ಡಿಯ ಹಣ ಜಮಾ ಆಗ್ತಾ ಇರುತ್ತೆ. 5 ವರ್ಷ ಮುಗಿದ ಮೇಲೆ ನೀವು ಫಸ್ಟ್ ಕಟ್ಟಿದ್ರಲ್ಲ ಅಸಲು ಅಂದರೆ ಪ್ರಿನ್ಸಿಪಲ್, ಅದನ್ನ ವಾಪಸ್ ನಿಮ್ಮ ಖಾತೆಗೆ ಹಾಕ್ತಾರೆ. ಇದರಲ್ಲಿ ಖಾತೆ ತೆಗಿಬೇಕು ಅಂದರೆ ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮದು ಒಂದು ಸೇವಿಂಗ್ಸ್ ಅಕೌಂಟ್ ಇರಲೇಬೇಕು. ಯಾಕಂದರೆ ಬಡ್ಡಿ ಬಂದು ಬೀಳೋದು ಅದಕ್ಕೇನೆ. ಖಾತೆ ಓಪನ್ ಮಾಡೋದು ಹೇಗೆ? ಇದು ತುಂಬ ಸಿಂಪಲ್. ನಿಮ್ಮ ಮನೆ ಹತ್ತಿರ ಇರೋ ಯಾವುದೋ ಪೋಸ್ಟ್ ಆಫೀಸ್ಗೆ ಹೋದರೂ ಆ ಕೆಲಸ ಆಗುತ್ತೆ. ಜೊತೆಯಲ್ಲಿ ನಿಮ್ಮ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಂಡು ಹೋಗಿ. ಅಲ್ಲಿ ಸಿಗೋ ಅಪ್ಲಿಕೇಶನ್ ಫಾರ್ಮ್ ತುಂಬಿಕೊಟ್ರೆ ಮುಗೀತು. ನಿಮ್ಮ ಹೆಸರಲ್ಲಿ MIS ಖಾತೆ ರೆಡಿ ಆಗುತ್ತೆ. ಇನ್ನೇಕೆ ತಡ? ದುಡ್ಡು ಐಡಲ್ ಆಗಿ ಇಡೋ ಬದಲು ದುಡಿಯೋಕೆ ಬಿಡಿ. ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.